ಹಾಗಿದ್ರೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಫಾರ್ಮುಲಾ ಏನು? ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಏನ್ ಬರ್ತತಿ ಇಲ್ಲಿ? ವಿಲ್ ಪ್ಲಸ್ ಬಿ, ವಿಲ್ ಬಿ ಅಂತ ಬರ್ತತಿ. ಅದಾದ್ಮೇಲೆ V1 ಪ್ಲಸ್ ING ಫಾರ್ಮ್, ಅದಾದ್ಮೇಲೆ ಆಬ್ಜೆಕ್ಟ್ ಬರ್ತತಿ. ಸೊ ಫಸ್ಟ್ ಎಕ್ಸಾಂಪಲ್, ಐ ವಿಲ್ ಬಿ ಸ್ಟಡಿಯಿಂಗ್ ಎಟ್ 8 PM ಟುಮಾರೋ. ಅಂದ್ರ ಅಲ್ಲೇ ಆಥರ್ ಏನ್ ಹೇಳತ್ತಾನ, ನಾನು ನಾಳೆ 8 ಗಂಟೆ ರಾತ್ರಿ, ನಾಳೆ ರಾತ್ರಿ 8 ಗಂಟೆಗೆ ಸ್ಟಡಿ ಮಾಡ್ತಿರ್ತಾನೆ ಅಂತ ಹೇಳತ್ತಾನ. ಸೊ ಅವ ಮುಂದಿನ ಟೈಮ್ ಅನ್ನು ಪ್ರಿಡಿಕ್ಷನ್ ಮಾಡಿ ಆ ಟೈಮ್ ಒಳಗೆ ನಾ ಏನ್ ಮಾಡಬಹುದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡತ್ತಾನ. ಹಂಗಾಗಿ ನಾವು ಅದೇನಂತ ಕರಿತೀವಿ? ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂತಂದ ಕರಿತೇವೆ. ಸೊ ಸೆಕೆಂಡ್ ಎಕ್ಸಾಂಪಲ್, ಶಿ ವಿಲ್ ಬಿ ಕುಕಿಂಗ್ ವೆನ್ ಯು ಕಮ್. ಅಂದ್ರ ನೀ ಬರೋ ಟೈಮ್ನಾಗ ಆಕೆ ಅಡಿಗೆ ಮಾಡ್ತಿರ್ತಾಳ ಅಂತ ಎಕ್ಸಾಕ್ಟ್ ಇದು ಏನು, ನೀ ಬರ್ತಿ ಆ ಟೈಮ್, ನೀ ಬರೋ ಟೈಮ್ಗೆ ಆಕೆ ಅಡಿಗೆ ಮಾಡ್ತಿರ್ತಾಳ ಅಂದ್ರ ಆ ಮಾಡೋ ಟೈಮ್ ಸೇಮ್ ಐತಿ. ಆ ಟೈಮ್ ಒಳಗ ಅವರು ಅಡಿಗೆ ಮಾಡ್ತಿರ್ತಾರ ಅಂತಂದ ಇದನ್ನ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಒಳಗ ಹೇಳ್ತೇವಿ.